ಸ್ಪಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಶನಿವಾರ ಹೋಗಿದ್ದು. ಇದು ಮೂರ್ತಿಯವರ ಆಫೀಸ್ನಲ್ಲಿ ಏರ್ಪಾಟ್ ಮಾಡಿರುವಂಥ ಒಂದು ಕ್ರಿಸ್ಮಸ್ ಪ್ರೋಗ್ರಾಮ್. ಇದು ಆಲ್ ಓವರ್ ಅವರ ಕಂಪನಿಯಿಂದ ಫುಲ್ಲು ಎಲ್ಲೆಲ್ಲಿ ಅವರ ಕಂಪನಿ ಇದೆಯೋ ಇಡೀ ಇಂಡಿಯಾದಲ್ಲಿ ಇವತ್ತು ಶನಿವಾರ ಮತ್ತು ಭಾನುವಾರ ಮಾತ್ರ ಇದು ಅರೇಂಜ್ ಮಾಡಿದ್ದಾರೆ. ಫ್ಯಾಮಿಲಿ ಫನ್ ಅಂತ, ಮತ್ತು ಅದೇನೋ ಫಿಟ್ನೆಸ್, ನನಗೆ ಅದು ಹೆಸರು ಸರಿಯಾಗಿ ಹೇಳಕ್ಕೆ ಬರಲ್ಲ. ಸೊ ಅದನ್ನು ನಾನು ಫೋಟೋ ಹಿಡಿದಿದ್ದೀನಿ ನೋಡಿ. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಬಿಂದ್ಯಾಗಂತೂ ತುಂಬ ಇಷ್ಟ ಆಯಿತು. ತುಂಬ ಈ ಥರ ಎಲ್ಲ ಒಂದು ಆಸಕ್ತಿ ಇದೆ ಅಂತ ನನಗೆ ಅನ್ನಿಸ್ತು. ಮತ್ತು ನೋಡಿ, ನೈಲ್ ಹಾರ್ಟ್ ಹಾಕಿಸ್ಕೊಂಡು, ಮತ್ತು ಇದು 3 ಫ್ರೇಮ್ ಕೊಟ್ಟರು ಅಲ್ಲಿ ನಾವು ಫೋಟೋ ಇಡಿಸ್ಕೊಳ್ಳುವಾಗ ಅದೆಲ್ಲ ಅದರಲ್ಲಿ ಹಾಕ್ಕೊಳ್ಳೋಕ್ಕೆ. ಸೊ ಇದು ಎಲ್ಲ ಹೋಗಿ ಅಲ್ಲಿ ಕಂಪ್ನಿ ಒಳಗಡೆ ಹೋಗ್ತಾ ಇದ್ದಂಗೆ ಟ್ಯಾಗ್ ಹಾಕ್ತಾರೆ ಫ್ಯಾಮಿಲಿ ಮೆಂಬರ್ಸ್ಗೆ. ಒಂದು ಎಂಪ್ಲಾಯಿಂದ 7 ಜನ ಹೋಗ್ಬೋದು ಅಂತಿದ್ರು. ಸೊ ಮೂರ್ತಿಯವರು ಫಸ್ಟ್ ಟೈಮ್ ಅಲ್ವಾ ನೋಡುವ ಅಂತ, ಆಮೇಲೆ ಬೇಕಾದ್ರೆ ನಮ್ಮ ಅತ್ತೆ ಮತ್ತು ಅವ್ರ ತಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ರು. ಸೊ ಅಲ್ಲೋದ್ಮೇಲೆ ಚಚ್ಚೆ ಮಿಸ್ ಮಾಡ್ಕೊಂಡ್ವಲ್ಲ, ಅವರಿಬ್ಬರನ್ನೂ ಕರ್ಕೊಂಬರ್ಬೇಕಾಗಿತ್ತು ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಟೈಮ್ ಯಾಕಂದರೆ ಡೆಫಿನೆಟಾಗಿ ಕರ್ಕೊಂಡು ಹೋಗ್ತೀವಿ, ಅಥವಾ ಫ್ರೆಂಡ್ಸ್ನೂ ಕರ್ಕೊಂಡು ಹೋಗ್ಬೋದು ಅಂತಲೂ ಇದೆ. ಒಟ್ಟಿನಲ್ಲಿ 7 ಜನ ಅಲ್ಲಿ ಹೋಗಬೇಕು ಅಂತ ಇದೆ. ಸೊ ಇದು ಕ್ರಾಫ್ಟ್ ಮಾಡೋದು ನೋಡಿ. ಬಿಂದ್ಯಾಗ ಇದರಲ್ಲೆಲ್ಲ ತುಂಬ ಆಸಕ್ತಿ ಇತ್ತು. ಅವ್ರು ಹೇಗೆ ಹೇಳ್ಕೊಡ್ತಾರೋ ಹಾಗೆ ಕಲ್ತ್ಕೊಂಡು ಮಾಡ್ತಾಯಿದ್ರು. ನಾವು ಪ್ರತಿಯೊಂದು ಆಲ್ಮೋಸ್ಟು ಎಲ್ಲದರಲ್ಲೂ ಅವಳು ಭಾಗವಹಿಸಲಿ ಅಂತಲೇ ನಾವು ಕರ್ಕೊಂಡು ಹೋದ್ವಿ. ಅವಳಿಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದರಲ್ಲೆಲ್ಲ ಅವಳು ಭಾಗವಹಿಸಿದ್ಲು. ಅವ್ರು ಹೇಳ್ಕೊಡ್ತಾರೆ, ಅವ್ರು ಯಾವ ರೀತಿ ಹೇಳ್ಕೊಡ್ತಾಯಿದ್ರು ಒಂದು ಅದೇ ರೀತಿ ಸಲಹೆಯ ಮೇರೆಗೆ ಇವಳು ಅದನ್ನು ಕ್ರಾಫ್ಟನ್ನ ಮಾಡ್ತಾ ಹೋಗ್ತಾಯಿದ್ಲು. ಆಮೇಲೆ ಇದು ಅವಳೇ ಡ್ರಾಯಿಂಗ್ ಮಾಡಿದಂತೆ ಬ್ಲ್ಯಾಂಕ್ ಇರಲಿ, ಅವಳಿಗೆ ಯಾವ ಥರ ಬೇಕೋ ಆ ಥರ ಡಾಟ್ ಇಟ್ಕೊಂಡು ಅವಳು ಚೆನ್ನಾಗಿ ಮಾಡೋದು. ನನಗಂತೂ ತುಂಬ ಇಷ್ಟ ಆಯಿತು. ಈ ಥರ ಮಕ್ಕಳಿಗೊಂದು ಚೇಂಜಸ್ ಇರುತ್ತೆ ಅಂತ ನಾವು ಕರ್ಕೊಂಡು ಹೋಗಿದ್ವಿ. ಹೆಂಗೂ ಆಫೀಸಿಂದ ಅರೇಂಜ್ ಮಾಡಿರೋದು ಅಂತ. ಸೊ ಇದನ್ನು ಒಂದು ಲೆವೆಲ್ಲು ಅಂತ. ಇದು ಒಳಗೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಆಮೇಲೆ ಪೈಂಟಿಂಗ್ ಅಂದರೆ ಒಳಗೆ ತುಂಬ ಆಸಕ್ತಿ. ಸೊ ಪೈಂಟಿಂಗ್ ಬಂದುಬಿಟ್ಲು. ಆಮೇಲೆ ಅಲ್ಲೇನು ಚೋಟಾ ಭೀಮು ಮತ್ತು ಹ್ಯಾಂಡು ಎಲ್ಲ ಇತ್ತು. ಅದನ್ನೆಲ್ಲ ಅಲ್ಲೇ ಕಲರ್ ಡಬ್ಬಗಳು ಇತ್ತು. ಮತ್ತು ಪ್ಲೇಟ್ಸು ಕೊಡ್ತಾರೆ, ಆ ಪ್ಲೇಟಲ್ಲಿ ಹಾಕ್ಕೊಂಡು ಅವರು ಕಲರ್ ಮಾಡ್ಬೋದು. ಬ್ರಷು ಅಲ್ಲೇ ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಅವಳಂತೂ ತುಂಬ ಎಂಜಾಯ್ ಮಾಡಿದ್ಲು. ನಾವಿಲ್ಲಿ 3:30ಗೆ ನಾವು ಅಲ್ಲಿ ಹೋದ್ವಿ. 4 ಗಂಟೆಗೆ ಎಲ್ಲ ಟ್ಯಾಗ್ ಹಾಕಿ ಕೈಗೆ, ಆಮೇಲೆ ಚೆಕಿಂಗಾಗಿ ಒಳಗಡೆ ಬಿಟ್ಟಿದ್ದು ನಮಗೆ 4 ಗಂಟೆಗೆ. 4 ಗಂಟೆಯಿಂದ 8 ಗಂಟೆವರೆಗೂ ಇತ್ತು. 2 ಸ್ಲಾಟ್ ಏನೋ ಇದ್ದಂತೆ, ಬೆಳಗ್ಗೆ 10ರಿಂದ 2. ಆ್ಯಕ್ಚುಲಿ ಬೆಳಗ್ಗೆನೇ ಬುಕ್ ಮಾಡಿದ್ದು. ಸೊ ಬೆಳಗ್ಗೆ ನನಗೆ ಒಂದು ಸ್ವಲ್ಪ ಈ ವಾತಾವರಣಕ್ಕೆ ಸ್ವಲ್ಪ ತಲೆಭಾರ ಮತ್ತು ನೆಗಡಿ ಇತ್ತು. ಇಲ್ಲ ಮಿಸ್ ಮಾಡ್ಕೋಬಾರ್ದು, ಹಿಂದೆ ಅಪ್ಸೆಟ್ ಆಗ್ತಾಳೆ ಅಂತ ಟ್ಯಾಬ್ಲೆಟ್ ಹಾಕ್ಕೊಂಡು ಅವಳ ಜೊತೆನೇ ಮೂರ್ತಿಯವ್ರಿಗೆ ಹೇಳಿದೆ, ನೀವಿಬ್ಬರೇ ಹೋಗ್ಬಿಟ್ಟು ಬನ್ನಿ ಅಂತ. ಇಲ್ಲ ನೀನು ಬಾ, ಆಮೇಲೆ ಮನೇಲಿ ಒಬ್ಬಳೇ ಇರ್ತೀಯ ಅಂತವರು. ಕಾರ್ನಂತೂ ಸಿಕ್ಕಾಪಟ್ಟೆ ತಿಂದಿದ್ದೀವಿ, ಅವಳು ನಾನು ಮೂರ್ತಿಯವರಂತೂ. ಹಾರ್ಡ್ ಕಾರ್ನು, ಆಮೇಲೆ ಬಟರ್ ಕಾರ್ನು ನೋಡಿ. ಅವ್ರ ಅಪ್ಪಂದವಳು ಇಟ್ಕೊಂಡು ಫೋಸ್ ಕೊಡ್ತಾ ಇದ್ದಾಳೆ. ಅಪ್ಪ ಮಗಳು ಫುಲ್ ಎಂಜಾಯ್, ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಆ ಒಂದು ಕಾಂಬಿನೇಷನ್ ಅವರಿಬ್ಬರು ಒಂದು ಬಾಂಡಿಂಗು ನಿಜ. ಅಪ್ಪ ಮಗಳು ಬಾಂಡಿಂಗೇ ಆ ಥರ ಇರುತ್ತೆ ಅಂತ ನನಗೆ ಈಗ ಗೊತ್ತಾಯಿತು. ನಾನು ನಮ್ಮಪ್ಪನ ಮಿಸ್ ಮಾಡ್ಕೋತೀನಿ ಅಂತ ಈ ಒಂದು ವಿಡಿಯೋ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಇಷ್ಟು ಅಟ್ಯಾಚ್ಮೆಂಟ್ ನಮಗೂ ನಮ್ಮಪ್ಪಗೂ ಇರಲಿಲ್ಲ. ಆದರೂ ಅಪ್ಪ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಪ್ರೀತಿ ಎಕ್ಸ್ಟ್ರಾನೇ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಇಲ್ಲಿ ಬನ್ನಿ ಮುಂದೆ ನೋಡೋಣ. ಇದು ನೋಡಿ ಎಷ್ಟು ಚೆನ್ನಾಗಿ ಹಾಕ್ಸಿದ್ದಾರೆ. ಒಂದು ಟೈಗರ್, ಹುಲಿ. ಆಲ್ಮೋಸ್ಟ್ ನಾನು ಅವ್ರ ಕಂಪ್ನಿ ನೋಡಿದ್ದೀನಿ, ಎಷ್ಟು ಕಡೆ ಎಲ್ಲ ಹುಲಿನೇ ಇದೆ. ಅದರ ಏನು ಒಂದು ಗುಟ್ಟು ಅಂತ ನಂಗೆ ಗೊತ್ತಿಲ್ಲ. ಮೂರ್ತಿಯವ್ರನ್ನ ಕೇಳಿದೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಈಗ ನಾನು ನ್ಯೂ ಎಂಪ್ಲಾಯ್ ಅಲ್ವಾ, ಸೊ ತಿಳ್ಕೊತೀನಿ, ಸರ್ಚ್ ಮಾಡ್ತೀನಿ ಅಂತ, ಫೈಂಡ್ ಔಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನೋಡೋಣ ಅವರು ಒಂದು ಸಿಂಬಲ್ಲ ಅಥವಾ ಅವರ ಒಂದು ಏನು ಲೋಗೋನ ನನಗೆ ಗೊತ್ತಿಲ್ಲ. ಸೊ ಎಲ್ಲ ಕಡೆ ಆಲ್ಮೋಸ್ಟ್ ನಾನು ಟೈಗರ್ನ ಅಲ್ಲಿ ನೋಡಿದೆ. ಸೊ ಇದು ನೋಡಿ, ಮಕ್ಕಳು ಹಾಡೋಕ್ಕೂ ಇದೆ. ಅವಳಿಗೆ ಎಲ್ಲೂ ಹಾಡೋಕ್ಕಲ್ಲಿ ಮಕ್ಕಳಿಗೆ ಸ್ವಲ್ಪ ಜನ ಬೇರೆ ಬೇರೆ ಕಡೆ ಎಲ್ಲ ಇದ್ದಾರಲ್ಲ, ಒಬ್ಬಳೇ ಆಡಬೇಕು ಅಂದ್ಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಆಡ್ಬಿಟ್ಟು ಬಂದ್ಬಿಟ್ಲು ಅವಳು. ಆಮೇಲೆ ಬೇರೆ ಆ್ಯಕ್ಟಿವಿಟೀಸ್ ನೋಡೋಣ ಅಂತ. ಸೊ ನೋಡಿ, ಇದೇ ಥರನೇ ಎಲ್ಲ ಕಡೆ ಹುಲಿ ಹಾಕಿದ್ದಾರೆ. ಅಂದರೆ ಒಂದು ಏನೇನು ಚಟುವಟಿಕೆ ಇದೆ. ಇದು ನೋಡಿ ಸಖತ್ತಾಗಿ ಬಂದಿತ್ತು ಫೋಟೋ. ನನಗಂತೂ ಬಿಂದ್ಯಾ ಫೋಟೋ ನೋಡಿ ತುಂಬ ಖುಷಿ ಆಯಿತು. ಇದು ನೋಡಿ ಸಖತ್ತಾಗಿದೆ. ಒಂದು ಫ್ಯಾಮಿಲಿ ಫೋಟೋ ನಾವು ತೆಗೆಸ್ಕೊಂಡ್ವಿ, ಸಖತ್ತಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಈ ಥರ ಒಂದು ಕಂಪ್ನಿಗಳಲ್ಲಿ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಕಂಪ್ನಿನ ನಾನು ಒಳಗಡೆ ಹೋಗಿ ನೋಡಿರೋದು.
ನಾನು ಇಷ್ಟು ಎಲ್ಲ ನಾನು ಕೆಲಸ ಮಾಡಿದ್ದು ಚಿಕ್ಕ ಕಂಪ್ನಿನೇ, ಹಾಗಂತ ನಾನು ಕೆಲಸ ಮಾಡಿದ್ದು ಚಿಕ್ಕ ಕಂಪ್ನಿದು ತುಂಬ ಚೆನ್ನಾಗಿತ್ತು. ಆದರೂ ಇಷ್ಟು ದೊಡ್ಡ ಕಂಪ್ನಿ ನಾನು ಇದ್ದೇನೆ ಮೊದಲ ಬಾರಿಗೆ ಮೂರ್ತಿಯವರ ಆಫೀಸ್ಗೆ ನಾನು ಹೋಗಿದ್ದು. ಎಲ್ಲ ಆಲ್ಮೋಸ್ಟ್ ಕನ್ನಡದಲ್ಲೂ ಮಾತಾಡ್ತಾಯಿದ್ರು, ತೆಲುಗಲ್ಲೂ ಮಾತಾಡ್ತಾಯಿದ್ರು. ಸೊ ಅವ್ರವ್ರ ಕಂಫರ್ಟೇಬಲ್ ಅವ್ರವ್ರಿಗೆ ಎಂಜಾಯ್ ಮಾಡ್ಕೊಂಡು ಸೊ ನೋಡಿ ಹೋಗ್ತಾ ಇರುತ್ತೆ 3 ಜನ ಫಾಲ್ಸ್ ಯಾರು ಫಸ್ಟು ಅಂತ ಎಗುರ್ತಾ ಇರಬೇಕು. ನೆಕ್ಸ್ಟು ಇಲ್ಲಿ ಬಂದು ನೋಡಿ ಅವಳು ಇದು ಒಂದು ಹಾಕ್ಸ್ಕೊಬೇಕಾಗಿತ್ತು ಇಷ್ಟ ಅವಳಿಗೆ, ಅದನ್ನೆಲ್ಲ ಹಾಕಿಸ್ಕೊಂಡು ಹಾರ್ಟ್ ಥರ ಚೆನ್ನಾಗಿತ್ತು, ಸಖತ್ತಾಗಿ ಮಾಡಿದ್ರು. ಅವಳು ಫೇಸಿಗೆ ತಕ್ಕನಾಗಿ ಅವಳು ಚೆನ್ನಾಗಿ ಹಾಕೋರು. ಆಮೇಲೆ ಅಲ್ಲಿ ಮೀಲ್ಸ್ ಅಂತಲೇ ಇತ್ತು, ಬರ್ಗರು, 3 ಸಮೋಸ, ಜಾಮೂನು, ಆಮೇಲೆ ಫುಲ್ಲು ಹೌಸ್ಫುಲ್ಲಾಗಿತ್ತು. ಅಲ್ಲೆಲ್ಲ ತುಂಬ ಜನ ಬಂದಿದ್ದಾರೆ. ಮಧ್ಯಾಹ್ನ ತುಂಬ ಕ್ರೌಡ್ ಆಗಿದೆ, ಬೆಳಗ್ಗೆ ಅಷ್ಟಿಲ್ಲ ಅಂತ ಇತ್ತು. ಸೊ ಮಧ್ಯಾಹ್ನ ಅಂತೂ ಫುಲ್ಲು, ಸಾಯಂಕಾಲ ಈವ್ನಿಂಗ್ ಎಲ್ಲ ಚೆನ್ನಾಗಿ ವೀಕೆಂಡ್ ಸ್ಯಾಟರ್ಡೇ ಅಲ್ವಾ, ಮತ್ತು ಇವತ್ತು ಇದೆ ಸಂಡೇ, ತುಂಬ ಜನ ಬಂದು ಎಂಜಾಯ್. ಮತ್ತು ಅಲ್ಲಿ ಸಾಂಗು ಮತ್ತು ಗೇಮ್ಸು ಎಲ್ಲ ಆಡ್ತಾಯಿದ್ರು ನೋಡಿ. ಇದು ಮಕ್ಕಳಿಗಂತೂ ತುಂಬ ಹೋಗಿ ಫೋಟೋ ಇಳಿಸ್ಕೊಳ್ಳೋದು, ಸೆಲ್ಫಿ ಅವ್ರನ್ನ ಆಟ ಆಡಿಸೋದು ಎಲ್ಲ ಮಾಡ್ತಾಯಿದ್ರು. ವೇಷ ಹಾಕ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಹೋಗಿ ನೋಡಿ. ಎಲ್ಲ ಕಡೆ ಟೈಗರ್ದು ಒಂದು ಸಿಂಬಲ್ ಇತ್ತು ಅನ್ನಿಸ್ತು ನನಗೆ. ಇದು ಕೊನೆಗೆ ನೈಲ್ ಹಾರ್ಟ್ ಹಾಕಿಸ್ಕೊಂಡು ನಾವು ಆಮೇಲೆ ಅಲ್ಲೇ 8:30 ಆಗೋಯಿತು. ಸೊ ಎಲ್ಲ ಕ್ಲೋಸಪ್ ಆಯಿತು. ಸೊ ಅದನ್ನು ಹಾಕಿಸ್ಕೊಂಡು ನಾವು ಎಲ್ಲ ಬರ್ತಾಯಿದ್ವಿ. ಅವಳಿಗೆ ಇಷ್ಟ ಆಗಿದ್ದು ಒಂದು ಬಿಟ್ಟಿಲ್ಲ, ಆಲ್ಮೋಸ್ಟ್ ಅವಳು ಯಾವ್ದ್ಯಾವುದು ಅವಳಿಗೆ ಇಂಟ್ರೆಸ್ಟ್ ಇದೆ ಅವಳು ಹಾಕ್ಸ್ಕೊತೀನಲ್ಲ ಅದರಲ್ಲೆಲ್ಲ ನಾವು ಅವಳನ್ನ ಭಾಗವಹಿಸಿದ್ವಿ. ಅವಳಿಗೋಸ್ಕರನೇ ಹೋಗಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅಂತ ನಾನು ಇನ್ನೂ ಹೊಸ ವೀಡಿಯೋ ಹಾಕೋಕ್ಕೆ ನಮಗೆ ಒಂದು ಪ್ರೋತ್ಸಾಹ ಆಗುತ್ತೆ ಮತ್ತು ಒಂದು ಖುಷಿ ಆಗುತ್ತೆ. ನಿಮ್ಮ ಒಂದು ಸಪೋರ್ಟು ಮತ್ತು ಬೆಂಬಲ ಹೀಗೆ ಇದ್ದರೆ ನೋಡಿ. ಆಮೇಲೆ ಕೊನೆಯದಾಗಿ ನಾವು ಪಾರ್ಕಿಂಗ್ ಏರಿಯಾಗೆ ಬಂದ್ವಿ. ಸೊ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಏರಿಯಾ ಇದೆ. ಸೊ ಅದು ಇದು ಅವರು ಹೊರ್ಗಡೆನೇ ಬಿಟ್ಟಿದ್ದರು, ಅಂದರೆ ಆ ಕಾಂಪೌಂಡ್ ಒಳಗಡೆನೇ. ಇದು ಇವ್ರ ಆಫೀಸ್ ಹಿಂದೆ ಇರೋದು. ಸೊ ಇದು ಮುಂದೆಗಡೆ ಪ್ರೆಸ್ಟೀಜ್ ಕೊಡ್ತಾ. ಇಲ್ಲೂ ಚೆನ್ನಾಗಿತ್ತಲ್ಲ ಲೈಟಿಂಗ್ಸ್ ಎಲ್ಲ, ಒಂದು ಫೋಟೋ ತೊಗೊಂಡು ಹೋಗೋಣ, ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹಾಗೆ ಎಲ್ಲ ನೋಡಿಕೊಂಡು ಬಂದ್ವಿ. ಕ್ರಿಸ್ಮಸ್ ಒಂದು ಸೀಸನಲ್ಲಿ ಈ ಲೈಟಿಂಗ್ಸು ಮತ್ತು ಈ ಒಂದು ಅಲಂಕಾರ ಎಲ್ಲ ನೋಡೋಕ್ಕೆ ಒಂದು ಚೆಂದ ಅನಿಸುತ್ತೆ. ಆ ಬಾಲ್ಸು ಎಲ್ಲ ತುಂಬ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ನಾವು ಇಲ್ಲಿ